ಅಧ್ಯಕ್ಷತೆಯನ್ನು ನಮ್ಮ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ದೀಪಿಕಾ ಆರ್ ಪುತ್ರನವರು ವಹಿಸಿಕೊಳ್ಳಬೇಕಾಗಿ ಎಲ್ಲರ ಪರವಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಹಾಗೆಯೇ ಮುಂದೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಆನಂದ ಪೂಜಾರಿ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾರೆ. ಅವರನ್ನೂ ಕೂಡ ನಾನು ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಅವರು ಕೂಡ ತಮ್ಮ ಆಸನವನ್ನು ಸ್ವೀಕಾರ ಮಾಡಬೇಕಾಗಿ ಕೇಳಿಕೊಳ್ತಿದ್ದೇನೆ. ಹಾಗೆ ಯಶಸ್ವಿ ಕಲಾವೃಂದದ ಅಧ್ಯಕ್ಷರಾದ ಮಲ್ಯಾಡಿ ಸೀತಾರಾಮ್ ಶೆಟ್ಟಿ ಇವರು ಕೂಡ ತಮ್ಮ ಆಸನವನ್ನು ಸ್ವೀಕಾರ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಶ್ರೀ ಪ್ರಸಾದ್ ಹೆಬ್ಬಾರ್ ಕೊರವಡಿ ಎಜುಕೇಷನಲ್ ಚಾರಿಟೇಬಲ್ ಟ್ರಸ್ಟ್ನ ಸದಸ್ಯರಾವು ಇವರು ಕೂಡ ತಮ್ಮ ಆಸನವನ್ನು ಸ್ವೀಕಾರ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ರೋಟರಿ ಅಧ್ಯಕ್ಷ ಗಣಪತಿ ಶ್ರೀಯಾನ್ ಇವರು ಕೂಡ ತಮ್ಮ ಆಸನವನ್ನು ಸ್ವೀಕಾರ ಮಾಡಬೇಕಾಗಿ ಕೇಳಿಕೊಳ್ತೇನೆ. ಹಾಗೆ ನಮ್ಮೆಲ್ಲರ ಹಿರಿಯರಾದ ಹಾಗೂ ನಮ್ಮ ದಾನಿಗಳಾದಂತಹ ಶ್ರೀಯುತ ರಾಮಕಾಂಚನ್ ಇವರು ಕೂಡ ತಮ್ಮ ಆಸನವನ್ನು ಸ್ವೀಕಾರ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಶಾಲಾ ಮುಖ್ಯ ಶಿಕ್ಷಕರಾದ ಶ್ರೀಮತಿ ಶ್ಯಾಮಲಾ ಅವರು ಕೂಡ ತಮ್ಮ ಆಸನವನ್ನು ಸ್ವೀಕಾರ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ವಿದ್ಯಾರ್ಥಿಗಳೆಲ್ಲರೂ ಕೂಡ ಸ್ವಲ್ಪ ಮೌನವಾಗಿ ಕುಳಿತು ಏನೆಲ್ಲ ಕಾರ್ಯಕ್ರಮಗಳು ನಡೀತಾ ಇವೆ ಅನ್ನೋದರ ಬಗ್ಗೆ ವೀಕ್ಷಣೆ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ. ಅಲ್ಲಿ ಮಧ್ಯದಲ್ಲಿ ಮಾತಾಡ್ತಾ ಇದ್ರೆ ಮಕ್ಕಳೇ ಮಾತು ಬೇಡ. ಮುಂದಿನ ಕಾರ್ಯಕ್ರಮ ನಮ್ಮ ಶಾಲಾ ಮುಖ್ಯ ಶಿಕ್ಷಕರಿಂದ ನಮ್ಮ ಶಾಲಾ ಮುಖ್ಯ ಶಿಕ್ಷಕರು ಎಲ್ಲರ ಪರವಾಗಿ ಸ್ವಾಗತವನ್ನು ಮಾಡಲಿಕ್ಕಿದ್ದಾರೆ. ಹರಿ ಓಂ. ನಮ್ಮ ಶಾಲೆಯಲ್ಲಿ ಇದೊಂದು ವಿನೂತನ ಕಾರ್ಯಕ್ರಮ ಅಂತ ಅಂದ್ಕೊಳ್ತೇನೆ. ಯಶಸ್ವಿ ಕಲಾವೃಂದ ಕೊಮೆತೆಕ್ಕಟ್ಟೆ ಈ ಸಂಸ್ಥೆ ಹುಟ್ಟಿ 25 ವರ್ಷಗಳನ್ನು ಈಗ ಆಚರಿಸ್ಕೊಳ್ತಾ ಇದೆ. ಶ್ವೇತಯಾನ ಎನ್ನುವ ಹೆಸರಿನ ಅಡಿಯಲ್ಲಿ 108 ಕಾರ್ಯಕ್ರಮಗಳನ್ನು ಆಯೋಜಿಸಿಕೊಂಡಿದೆ. ಇಂದು ನಮ್ಮ ಶಾಲೆಯಲ್ಲಿ ಒಡ್ಡೋಲಗ ಎನ್ನುವಂಥ ಹೆಸರಿನಲ್ಲಿ ಯಕ್ಷಗಾನ ಪ್ರಾತ್ಯಕ್ಷಿಕೆಯನ್ನು ಉದ್ಘಾಟನೆ ಮಾಡಿಕೊಂಡು ಮುಂದೆ ಇನ್ನೂ ಕೆಲವು ಶಾಲೆಗಳಲ್ಲಿ ಕಾರ್ಯಕ್ರಮವನ್ನು ಕೊಡಲಿಕ್ಕಿದ್ದಾರೆ. ಈ ಶ್ವೇತಯಾನ ಎನ್ನುವಂಥ ಕಾರ್ಯಕ್ರಮದ ಅಡಿಯಲ್ಲಿ ಇಂದು 57ನೇ ಕಾರ್ಯಕ್ರಮ ಅಂತ ನಮ್ಮ ವೆಂಕಟೇಶ್ ವೈದ್ಯರು ಹೇಳಿದರು. ಈ ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ ಉದ್ಘಾಟನೆ ಮಾಡಲಿಕ್ಕೆ ಅವರು ಒಂದು ಅವಕಾಶ ಕೊಡ್ತೀರಾ ಅಂತ ಕೇಳಿದರು. ನಾನು ಹಾಗೆ ನಮ್ಮ ಅಧ್ಯಾಪಕರಲ್ಲಿ ಕೇಳಿದೆ, ಆಯಿತು ಮೇಡಮ್, ಯಕ್ಷಗಾನ ಇಷ್ಟೊತ್ತು ನಾವು ಮಾಡಿದ್ದಿರಲಿಲ್ಲ, ಒಮ್ಮೆ ಮಾಡುವ ವಿನೂತನ ಕಾರ್ಯಕ್ರಮ ಅಂತ ಎಲ್ಲರೂ ಒಪ್ಪಿಕೊಂಡ್ರು. ಯಕ್ಷಗಾನ ಎನ್ನುವುದು ಗಂಡು ಮೆಟ್ಟಿನ ಕಲೆ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ? ಅದಕ್ಕೆ ಅಷ್ಟು ಶಕ್ತಿ ಬೇಕು ಅಂತ. ಯಾವಾಗ ನಮಗೆ ಯಕ್ಷಗಾನ ಎನ್ನುವುದು ಮೈಗೂಡಿಸ್ಕೊಳ್ತೇವೆ ಆಗ ಸಭಾ ಕಂಪನೆ ಎನ್ನುವುದು ನಮ್ಮಿಂದ ದೂರ ಹೋಗ್ತದೆ. ಅದರಲ್ಲಿ ನಾಟ್ಯ ಇದೆ, ಮಾತುಗಾರಿಕೆ ಇದೆ, ಅಭಿನಯ ಇದೆ. ಈ 3 ಒಳಗೊಂಡಿರುವಂಥದ್ದು ಯಕ್ಷಗಾನದಲ್ಲಿ ಮಾತ್ರ. ನಮ್ಮ ಮಕ್ಕಳು ಬಂದ ತಕ್ಷಣ ಎಲ್ಲ ಓಡಿ ಹೋದರು ಅಲ್ಲಿ ಬಣ್ಣ ಹಚ್ತಾ ಇರುವಾಗ. ನನಗೊಂಥರ ಖುಷಿ ಆಯಿತು. ಮಕ್ಕಳೇ, ಈಗ ಇನ್ಯಾರಾದರೂ ಸೇರ್ತೀರಾ ಯಕ್ಷಗಾನಕ್ಕೆ ಅಂತ. ಹೌದು ಟೀಚರ್, ಎಲ್ಲಿ ಹೇಳಿಕೊಡ್ತಾರೆ, ಹೇಗೆ, ಎಲ್ಲಿ ಹೋಗುವುದು ಅಂತ ಕೇಳಿದ್ರು. ನಾನು ಹೇಳಿಬಿಟ್ಟೆ, ಮಕ್ಕಳೇ, ಯಶಸ್ವಿ ಕಲಾವೃಂದ ಸುಮಾರು 25 ವರ್ಷದಿಂದ ಫ್ರೀಯಾಗಿ ಉಚಿತವಾಗಿ ಯಕ್ಷಗಾನವನ್ನು ಬೆಳೆಸ್ತಾ ಇದೆ. ಮಕ್ಕಳೇ ಹೆಜ್ಜೆ ಹೇಳಿಕೊಡ್ತಾರೆ, ಭಾಗವತಿಗೆ ಹೇಳಿಕೊಡ್ತಿದ್ದಾರೆ, ಚಂಡೆ ಹೇಳಿಕೊಡ್ತಾ ಇದ್ದಾರೆ, ಮದ್ದಳೆ ಹೇಳಿಕೊಡ್ತಾ ಇದ್ದಾರೆ. ನಿಮಗೆ ಯಾವುದರಲ್ಲಿ ಆಸಕ್ತಿ ಇದೆಯೋ ಅದನ್ನು ನೀವು ನಿಮ್ಮ ಮೈಗೂಡಿಸ್ಕೊಳ್ಬೋದು, ಅದು ನಿಮಗೆ ರಜಾ ಅವಧಿಯಲ್ಲಿ ಮಾತ್ರ ಅಂತ ಹೇಳಿದ್ದೇನೆ. ಶಾಲೆಗೆ ಹಾಂಡ್ ಹಾಕಿ ಹೋಗೋದು ಬೇಡ ಅಂತ ನಿಜಾಂತಲ್ಲಿ ಹೇಳಿದೆ. ಟೀಚರ್, ಶಾಲೆ ಇದ್ದಾಗಲಿಕ್ಕೆ ಹಾಕೇನ್ರ? ಅಲ್ಲ, ಆದಿತ್ಯವಾರವೇ ನಿಮ್ಗೆ ಹೇಳಿಕೊಡ್ತಾರೆ, ರಜಾ ಅವಧಿಯಲ್ಲಿ ಹೇಳಿಕೊಡ್ತಾರೆ. ಅಕ್ಟೋಬರ್ ರಜೆ ಮತ್ತು ಬೇಸಿಗೆ ರಜೆಯನ್ನು ನೀವು ಉಪಯೋಗಿಸ್ಕೊಳ್ಬೋದು ಅಂತ. ನಾವು ಹೋತೆ ಅಂತ ಕೆಲವು ಕೈಗಳು ನನಗೆ ಮೇಲೆ ಬಂತು. ಈ ಆಸಕ್ತಿ ಹೆಚ್ಚಿದಷ್ಟು ನಮ್ಮ ಯಕ್ಷಗಾನ ಎನ್ನುವಂಥದ್ದು ಮುಂದುವರಿಯುತ್ತದೆ ಅನ್ನೋದು ನಮಗೆ ಸಾಕ್ಷಿ. ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಂಥ ನಮ್ಮ ಶಾಲೆ SDMC ಅವರು ನೂತನ ಅಧ್ಯಕ್ಷರು, ಮೊನ್ನೆಯಷ್ಟೇ ರಚನೆ ಆಗಿರುವಂಥದ್ದು. ಅವರಿಗೂ ಇದು ಪ್ರಥಮ ಕಾರ್ಯಕ್ರಮ ಅಧ್ಯಕ್ಷರಾಗಿ ಅಂತ ಅಂದ್ಕೊಳ್ತೇನೆ. ನಾನು ಹೊಸಬಳು,
ನಾನು ಈ ಶಾಲೆಗೆ ಶಾಲೆಗೆ ಹೊಸಬಳು, ಈ ಶಾಲೆಗೆ ಹೊಸಬಳು. ನೂತನವಾಗಿ ಆಯ್ಕೆಗೊಂಡಿರುವಂಥ ನಮ್ಮ SDMC ಅಧ್ಯಕ್ಷರಾದಂಥ ಶ್ರೀಮತಿ ದೀಪಿಕಾ ಪುತ್ರನ್ ಇವರಿಗೆ ಶಾಲಾ ಪರವಾಗಿ ಯಶಸ್ವಿ ಕಲಾವೃಂದದ ಪರವಾಗಿ ಆದರದ ಸ್ವಾಗತವನ್ನು ಬಯಸ್ತೇನೆ. ಇನ್ನು ಪಂಚಾಯತ್ ಅಧ್ಯಕ್ಷರಾದಂಥ ಶ್ರೀಯುತ ಆನಂದ್ ಸರ್, ನಾನು ಬೆಳಿಗ್ಗೆ ಒಂದು ಫೋನ್ ಮಾಡಿದೆ, ಸರ್ ಇಂಥದ್ದೊಂದು ಸಣ್ಣ ಕಾರ್ಯಕ್ರಮ ಇದೆ ಅಂತ. ಈಗ ನೋಡುವಾಗ ನಮ್ಮ ಮಕ್ಕಳೆಲ್ಲ ವೇಷ ಹಾಕಿದ್ದು ನೋಡಿದ್ರೆ ಅದೊಂಥರ ದೊಡ್ಡ ಕಾರ್ಯಕ್ರಮವೇ ಅಂತ ಅನ್ನಿಸ್ತಾ ಇದೆ ನನಗೆ. ಯಾಕಂದರೆ ಅವರು ಬ್ಯುಸಿಯಾಗಿರ್ತಾರೆ, ಆಡಳಿತ ನಡೆಸೋದಷ್ಟು ಸುಲಭದ ಕೆಲಸ ಅಲ್ಲ. ಸರ್ ಹೀಗೊಂದು 2 ಗಂಟೆ ಕಾರ್ಯಕ್ರಮ ಇದೆ ಬನ್ನಿ ಅಂತ ಅವ್ರು ಹೇಳಿದ ತಕ್ಷಣ ಆಯಿತು ಮೇಡಮ್, ನನಗೂ ಹೊಸ ಪರಿಚಯ ಅವರು. ನಿಮ್ಮನ್ನೊಮ್ಮೆ ನಾನು ಮೊನ್ನೆ ಪಂಚಾಯತಿಗೆ ಹೋಗಿದ್ದೆ ಸರ್ ನಿಮ್ಮಲ್ಲಿಗೆ, ಆಗ ನೀವು ಮೀಟಿಂಗೆಲ್ಲನೂ ಹೋಗಿದ್ರಿ ಅಂತ ಹೇಳಿದರು. ಸೊ ನಿಮಗೂ ಕೂಡ ನಮ್ಮ ಶಾಲಾ ಪರವಾಗಿ ಯಶಸ್ವಿ ಕಲಾವೃಂದದ ಪರವಾಗಿ ಆದರದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಯಶಸ್ವಿ ಕಲಾವೃಂದದ ಅಧ್ಯಕ್ಷರು ಶ್ರೀಯುತ ಸೀತಾರಾಮ್ ಶೆಟ್ಟಿ ಮಲ್ಯಾಡಿ, ಇವರಿಗೂ ಕೂಡ ನಮ್ಮ ಶಾಲಾ ಪರವಾಗಿ ಆದರದ ಸ್ವಾಗತವನ್ನು ಬಯಸ್ತೇನೆ. ಗಣಪತಿ ಸರ್ ನನಗೆ ಹೊಸಬರಲ್ಲ. ಯಾಕಂತ ಹೇಳಿದರೆ ನನ್ನ ಮಗ ಯಶಸ್ವಿ ಕಲಾವೃಂದದಲ್ಲಿ ಮಕ್ಕಳ ಮೇಳದಲ್ಲಿ ಪ್ರಾರಂಭದ ಶಿಷ್ಯ ಆಗಿದ್ದವ, ವಿದ್ಯಾರ್ಥಿ ಆಗಿದ್ದ. ಆಗ ನಮ್ಮ ಗಣಪತಿ ಟೀಚರಿಯನ್ನವರೇ ಅಧ್ಯಕ್ಷರಾಗಿದ್ದರು. ಅವರ ಅಧ್ಯಕ್ಷ ಸ್ಥಾನದಲ್ಲಿ ನನ್ನ ಮಗ ಯಕ್ಷಗಾನ ಕಲ್ತಿದ್ದಾನೆ ಎನ್ನುವುದು ನನಗೊಂದು ಹೆಮ್ಮೆ. ಈಗ ನಮ್ಮ ರೋಟ್ರಿ ಕೋಟೇಶ್ವರ ವೃತ್ತದ ತೆಕ್ಕಟ್ಟೆ ವೃತ್ತದ ರೋಟ್ರಿ ಅಧ್ಯಕ್ಷರಾಗಿದ್ದಾರೆ. ಅವರಿಗೂ ಕೂಡ ನಮ್ಮ ಶಾಲಾ ಪರವಾಗಿ ಆದರದ ಸ್ವಾಗತವನ್ನು ಬಯಸ್ತೇನೆ. ಇನ್ನು ನಮ್ಮ ಶಾಲೆಯಲ್ಲಿ ಎಜುಕೇಷನಲ್ ಟ್ರಸ್ಟ್ ಅಂತ ಒಂದಿದೆ. ಅದರ ಸದಸ್ಯರಾದ ಶ್ರೀಯುತ ಪ್ರಸಾದ್ ಹೆಬ್ಬಾರ್, ಇವರಿಗೂ ಕೂಡ ನಮ್ಮ ಶಾಲಾ ಪರವಾಗಿ ಆದರದ ಸ್ವಾಗತವನ್ನು ಬಯಸ್ತೇನೆ. ಅವ್ರ ಬಗ್ಗೆ ಸ್ವಲ್ಪ ಹೇಳಲಿಕ್ಕೆ ನನಗೂ ಒಂಥರ ಸಂಕೋಚ ಆಗ್ತಾಯಿದೆ. ಯಾಕಂತ ಹೇಳಿದ್ರೆ ಅವ್ರು ಬಹಳ, ಮೊನ್ನೆ ನಾನು ಫಸ್ಟ್ ಫೋನ್ ಮಾಡಿ ಕರೆಸಿದೆ, ಸರ್ ನೀವು ಶಾಲೆಗೆ ಬರಲೇ ಇಲ್ಲಲ್ಲ ಅಂತ. ನಾನು ಕಾರ್ಯಕ್ರಮದಲ್ಲಿ ಬರೋದು ಬಹಳ ಅಪರೂಪ ಟೀಚರೇ, ಬಾರದೇ ಇದ್ರೆ ಬೇಜಾರು ಮಾಡ್ಕೊಳ್ಬೇಡಿ. ಇಲ್ಲ ಒಂದು 10 ನಿಮಿಷ ಆದರೂ ಬಂದು ಹೋಗಿ. ನಿಜವಾಗ ಅವ್ರ ಮನೆಯಲ್ಲಿ ಕಾರ್ಯಕ್ರಮ ಇದೆ, ಆ ಕಾರ್ಯಕ್ರಮವನ್ನೆಲ್ಲ ಬದಿಗಿಟ್ಟು ಬಂದಿದ್ದಾರೆ ಸರ್. ಇನ್ನೊಮ್ಮೆ ನಿಮಗೆ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮ ಶಾಲೆಯ ಹಿತೈಷಿ, ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿಯೂ ಹೌದು ಅಂತ ಅಂದ್ಕೊಂಡಿದ್ದೇನೆ, ಶ್ರೀಯುತ ರಾಮಕಾಂಚನ್ ಸರ್ ಅವರು, ಇವರಿಗೂ ಕೂಡ ನಮ್ಮ ಶಾಲಾ ಪರವಾಗಿ ಯಶಸ್ವಿ ಕಲಾವೃಂದದ ಪರವಾಗಿ ಆದರದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನನ್ನ ಆತ್ಮೀಯ ಸಹೋದ್ಯೋಗಿ ಬಂಧುಗಳು ಹಾಗೂ ಮುದ್ದು ಮಕ್ಕಳು, ಹಾಗೆ ನಮ್ಮ ಬೋಧಕೇತರ ಸಿಬ್ಬಂದಿ, ಅಡುಗೆ ಸಿಬ್ಬಂದಿಯವರಿಗೂ ಹಾಗೂ ನೆರೆದಿರುವಂಥ ಎಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ರಾಜೇಶ್ ತಗೊಂಡು ಬರ್ತೀನಿ ಅಂತ ಹೇಳಿದ್ರಲ್ಲ, ರವಿ ಸರಿ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮಗೆ ಸಹಕಾರ ಕೊಡ್ತಾ ಇರುವಂಥ ಎಲ್ಲರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ನನ್ನ ಈ ಸ್ವಾಗತವನ್ನು ಮುಗಿಸ್ತೇನೆ. ಮೇಡಮ್, ಎಲ್ಲರನ್ನು ಸ್ವಾಗತಿಸಿದಂಥ ತಮಗೂ ಕೂಡ ಎಲ್ಲರ ಪರವಾಗಿ ಸ್ವಾಗತವನ್ನು ಹೇಳಿಕೊಳ್ತಾ, ಹಾಗೆ ಈ ತಂಡದ ವ್ಯವಸ್ಥಾಪಕರಾದ ವೆಂಕಟೇಶ್ ವೈದ್ಯ ಹಾಗೂ ಅವರ ತಂಡಕ್ಕೂ ಕೂಡ ಎಲ್ಲರ ಪರವಾಗಿ ಸ್ವಾಗತವನ್ನು ಹೇಳ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದ ಪ್ರಾಯೋಜಕರಾಗಿ ನಮ್ಮ ಉದ್ಯಮಿಗಳಾದ ಶ್ರೀಯುತ ರಾಜೇಶ್ ಬಂಗೇರ ಓವರ್ಸೀಸ್ ಅವರ ಅನುಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಅವರು ಈ ದಿನ ಅವರ ಬಳಿ ಹೋಗಿ ಕೇಳಿಕೊಂಡಾಗ, ವ್ಯವಸ್ಥಾಪಕರೇ ಹೋಗಿ ಕೇಳಿಕೊಂಡಿದ್ದಾರಂತೆ, ಅವರು ಹೋಗಿ ಕೇಳಿಕೊಂಡಾಗ ಎಲ್ಲ ಮಕ್ಕಳಿಗೂ ಕೂಡ ಉಪಹಾರದ ವ್ಯವಸ್ಥೆಯನ್ನು ಮಾಡಿ ಸಹಕರಿಸಿದ್ದಾರೆ. ಅವರಿಗೂ ಕೂಡ ಎಲ್ಲರ ಪರವಾಗಿ ಪೂರಕವಾದಂಥ ಸ್ವಾಗತವನ್ನು ಬಯಸಿದ್ದೇನೆ. ಅಷ್ಟೇ ಅಲ್ಲ, ಅವರಿಗೆ ನಮ್ಮ ಶಾಲೆಯ ಬಗ್ಗೆ ತುಂಬ ಅಭಿಮಾನ. ಪ್ರತಿ ವರ್ಷ ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತವಾದಂತಹ ನೋಟ್ಸ್ ಪುಸ್ತಕ ಹಾಗೂ ಟ್ರಸ್ಟಿಗೆ ಒಬ್ಬ ಶಿಕ್ಷಕರಿಗೆ ವೇತನ, ಅಲ್ಲದೆ ಸ್ವಾತಂತ್ರ್ಯ ದಿನಾಚರಣೆ ದಿನ ಎಲ್ಲ ವಿದ್ಯಾರ್ಥಿಗಳಿಗೆ ಉಪಹಾರ ಮತ್ತು ಎಲ್ಲ ಮಕ್ಕಳ ಕೈಯಲ್ಲಿ ಒಂದೊಂದು ಗಿಫ್ಟು, ಮಕ್ಕಳ ದಿನಾಚರಣೆಯಲ್ಲಿ ಆಯೋಜಿಸಿದಂಥ ಎಲ್ಲ ಸ್ಪರ್ಧೆಗಳಿಗೂ ಕೂಡ ಅವರು ಬಹುಮಾನವನ್ನು ನೀಡ್ತಾ ಬಂದಿದ್ದಾರೆ. ಅವರು ಈ ಸಲವೂ ಕೂಡ ನಮ್ಮ ಮಕ್ಕಳಿಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡುತ್ತೇನೆ ಅನ್ನುವಂತಹ ಮಾತುಗಳನ್ನಾಡಿ ತನಗೆ ಬರಲಿಕ್ಕಾಗುವುದಿಲ್ಲ, ನಾನು ಮಂಗಳೂರಿನಲ್ಲಿ ಇದ್ದೇನೆ ಅನ್ನುವಂತಹ ಫೋನನ್ನು ಕೂಡ ಮಾಡಿದ್ದಾರೆ. ಅವರಿಗೂ ಕೂಡ ಎಲ್ಲರ ಪರವಾಗಿ ಸ್ವಾಗತವನ್ನು ಹೇಳುವುದರೊಂದಿಗೆ ಮುಂದಿನ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ರವೀಶ್
ಮುಂದಿನ ಕಾರ್ಯಕ್ರಮ ಈ ಒಂದು ಒಡ್ಡೋಲಗ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ ನಮ್ಮ ಪಂಚಾಯತ್ ಅಧ್ಯಕ್ಷರೊಂದಿಗೆ ತಾವೆಲ್ಲರೂ ಕೂಡ ಸೇರಿಕೊಂಡು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಿಕೊಡ್ಬೇಕಾಗಿ ಕೇಳಿಕೊಳ್ತೀವಿ. ಹಾಗೆಯೇ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಶ್ರೀಯುತ ರವೀಶ್ ಅವರು, ಹಾಗೂ ಅಲ್ಲದೆ ಕಾರ್ಯದರ್ಶಿಗಳು ಕೂಡ ಆಗಮಿಸ್ತಿದ್ದಾರೆ. ಅವರಿಗೂ ಕೂಡ ಎಲ್ಲರ ಪರವಾಗಿ ಸ್ವಾಗತವನ್ನು ಹೇಳುವುದರೊಂದಿಗೆ ಈ ಕಾರ್ಯಕ್ರಮದಲ್ಲಿ ತಾವು ಕೂಡ ಸೇರ್ಪಡೆಗೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಎಲ್ಲ ಅಧ್ಯಕ್ಷರೊಂದಿಗೆ ಸೇರಿ ಎಲ್ಲರೂ ಕೂಡ ಉದ್ಘಾಟನಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರ್ತೀರಿ. ಎಲ್ಲರಿಗೂ ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳು. ಹಾಗೆ ಮುಂದಿನ ಕಾರ್ಯಕ್ರಮ ನಮ್ಮ ಉದ್ಘಾಟಕರಿಂದ ಮಾತು. ಅಧ್ಯಕ್ಷರೇ, ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ, ಈಗಾಗಲೇ ಸ್ವಾಗತದಲ್ಲಿ ಹೇಳಿದ್ದಾರೆ ನಮ್ಮ ಯಶಸ್ವಿ ಕಲಾವೃಂದದ ಬೆಳ್ಳಿ ಹಬ್ಬದ ಕಾರ್ಯಕ್ರಮ. ಈ ಬೆಳ್ಳಿ ಹಬ್ಬದ ಕಾರ್ಯಕ್ರಮದನ್ವಯ ಶ್ವೇತಯಾನ 1999 ಎನ್ನುವ ಒಂದು ಶೀರ್ಷಿಕೆ ಅಡಿಯಲ್ಲಿ ನಾವು 108 ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ಇದು ಒಂದು ಕಾರ್ಯಕ್ರಮ. ಈ ಒಡ್ಡೋಲಗ ಶಾಲೆಗಳಲ್ಲಿ ಮಾಡುವ ಒಂದು ಪರಿಪಾಠ ಬೇರೆ ಯಾವುದಕ್ಕೂ ಅಲ್ಲ, ನಮ್ಮ ಈ ಕರಾವಳಿಯ ಸುಂದರ ಕಲೆಯಾದ ಈ ಯಕ್ಷಗಾನವನ್ನು ಉಳಿಸಿ ಬೆಳೆಸುವಲ್ಲಿ ಒಂದು ಸಣ್ಣ ಪ್ರಯತ್ನ. ಈ ಒಡ್ಡೋಲಗ ಈಗಾಗಲೇ ವೃತ್ತಿ ಮೇಳಗಳಲ್ಲೆಲ್ಲ ನಿಂತು ಹೋಗಿದೆ. ಇದನ್ನು ಈ ಹಿಂದೆ ಯಕ್ಷಗಾನದಲ್ಲಿ ಮೂಲ ಸ್ವರೂಪದಲ್ಲಿ ಇದು ಇತ್ತು ಅನ್ನುವ ಬಗ್ಗೆ ಮಕ್ಕಳಿಗೆ ತಿಳಿಸ್ಲಿಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ತಮಗೆಲ್ಲರಿಗೂ ವಂದಿಸ್ತಾ ನನ್ನ ಈ ಎರಡೇ ಮಾತುಗಳನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಈ ಕಾರ್ಯಕ್ರಮದ ಬಗ್ಗೆ ವಿಸ್ತಾರವಾಗಿ ಎಲ್ಲ ಒಂದೆರಡು ಮಾತುಗಳಲ್ಲೇ ತಮ್ಮ ಮಾತುಗಳನ್ನು ಆಡಿದ್ದಾರೆ. ಅವರಿಗೆ ಮಲ್ಯಾಡಿ ಸೀತಾರಾಮ್ ಶೆಟ್ಟಿ ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಈಗ ನಮ್ಮ ಮುಖ್ಯ ಅತಿಥಿಗಳಿಂದ ಮಾತು. ಓಂ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರುಬುದ್ಧಿ ವಿನಾಶಾಯ ದೀಪಂ ಜ್ಯೋತಿರ್ನಮೋಸ್ತುತೆ. ಇಂದಿನ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತಕ್ಕಂಥ ನನ್ನ ಸಹೋದರಿ ದೀಪಿಕಾ ಪುತ್ರನ್ರವರೇ, ಗ್ರಾಮ ಪಂಚಾಯತಿಯ ಪ್ರಥಮ ಪ್ರಜೆ ನಮ್ಮೆಲ್ಲರ ಪ್ರೀತಿಯ ಆನಂದ್ ಪೂಜಾರವರೇ, ನಮ್ಮ ಸಂಸ್ಥೆಯ ಘನ ಅಧ್ಯಕ್ಷರಾದಂಥ ಮಲ್ಯಾಡಿ ಸೀತಾರಾಮ್ ಶೆಟ್ರೆ, ನನ್ನ ಸಹೋದರ ಬಂಧುಗಳಾದಂಥ ರಾಮಣ್ಣನವರೇ, ಹಾಗೆ ಈ ಸಂಸ್ಥೆಯ ಟ್ರಸ್ಟಿನ ಸದಸ್ಯರಾದಂಥ ಹೆಬ್ಬಾರ್ರೆ, ನನ್ನ ಸಹೋದರ ಮಿತ್ರರಾದಂಥ ರವೀಶ್ರವರೇ, ಹಾಗೆ ಈ ಶಾಲೆಯ ಮುಖ್ಯ ಶಿಕ್ಷಕರೇ, ಹಾಗೆ ಎಲ್ಲ ನನ್ನ ಪ್ರೀತಿಯ ಶಿಕ್ಷಕ ಬಂಧುಗಳೇ, ಆಗಮಿಸಿದಂಥ ಎಲ್ಲ ನನ್ನ ಸಹೋದರ ಸಹೋದರಿಯರೇ, ಪ್ರೀತಿಯ ವಿದ್ಯಾರ್ಥಿಗಳೇ, ಯಶಸ್ವಿ ಕಲಾವೃಂದದ ಎಲ್ಲ ಪುಟಾಣಿ ಕಲಾವಿದರೇ, ಮಕ್ಕಳಿಗೋಸ್ಕರ ಈ ಒಂದು ಕಲೆಯನ್ನು ಉಳಿಸಬೇಕು, ನೆಲೆಸಬೇಕು ಅನ್ನುವ ಹಿತದೃಷ್ಟಿಯಿಂದ ಕೊಮೆಯಂಥ ಗ್ರಾಮೀಣ ಭಾಗದಲ್ಲಿ ಹುಟ್ಟುಕೊಂಡಂಥ ಈ ಕರಾವಳಿಯ ಗಂಡು ಕಲೆಯನ್ನು 25 ವರ್ಷಗಳಿಂದ ಯಶಸ್ವಿಯಾಗಿ ಆಚರಿಸಿಕೊಂಡು ಬಂದು 25ನೇ ವರ್ಷದ ಸಂದರ್ಭದಲ್ಲಿ ಇದೇ ತೆಕ್ಕಟ್ಟೆಯ ಪ್ರೆಸಿಡೆಂಟ್ ಹಾಲ್ನಲ್ಲಿ ಅನೇಕ ಹಿರಿಯ ಎಲ್ಲರನ್ನ ವೇಷ ಹಾಕೋದ್ರ ಮುಖಾಂತರ 25ನೇ ವರ್ಷದ ಆಚರಣೆಯನ್ನು ನಾವು ಈಗಾಗಲೇ ಆಚರಿಸಿಕೊಂಡಿದ್ದೇವೆ. ಇವತ್ತು ಮಕ್ಕಳಿಗೆ ಕಲೆಯನ್ನು ಕಲಿಸಬೇಕು, ನಮ್ಮ ಸಂಸ್ಕೃತಿಯನ್ನು ಉಳಿಸಬೇಕು ಅನ್ನೋ ನೆಲೆಯಲ್ಲಿ ಇವತ್ತು ಈ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮವನ್ನು ನಮ್ಮ ಮಕ್ಕಳು ತಿಳ್ಕೊಳ್ಬೇಕು. ವೈದ್ಯರು ಹೇಳಿದರು ಒಂದು ಒಡ್ಡೋಲ್ಗ ಮಾಡು ಅಂತ. ನಿಮ್ದೆಂಥ ಒಡ್ಡೋಲ್ಗ ಮಾರ್ರ ಅಂತ ನಾವು ಕುಂದಾಪುರ ಭಾಷೆಯಲ್ಲಿ ಹೇಳ್ತಾರೆ. ಏನಾದರೂ ಹೇಳಿದರೆ ಇವನು ಎಂಥ ಒಡ್ಡೋಲ್ಗ ಮಾರ್ರ ಅಂತ ಹೇಳ್ತಾರೆ. ಹಾಗೆ ಇದು ಆ ಒಡ್ಡೋಲ್ಗ ಅಲ್ಲ, ಯಕ್ಷಗಾನದ ಒಂದು ವಿಶೇಷವಾದಂಥ ಒಂದು ಪ್ರಸ್ತುತಿ. ಇವತ್ತು ಕಾಲಮಿತಿ ಆದ್ದರಿಂದ ಅದನ್ನೆಲ್ಲ ಯಕ್ಷಗಾನದಲ್ಲಿ ಮಾಡೋದಿಲ್ಲ.
ನಮ್ಮ ಮಕ್ಕಳಿಗೆ ಆ ಸಂಸ್ಕೃತಿ ಉಳಿಬೇಕು ನೆಲಿಬೇಕು ಅನ್ನುವಂಥ ಕಲಿಸುವ ಹಿತದೃಷ್ಟಿಯಿಂದ ಯಕ್ಷಗಾನದಲ್ಲಿ ಮಾತಿರುವುದಿಲ್ಲ. ಮಕ್ಕಳು ಯಾವ ರೀತಿಯಲ್ಲಿ ಕುಣಿತಾ ಇರ್ತದೆ ಅನ್ನೋದನ್ನು ತಮ್ಮ ಭಾವನೆಗಳಿಂದ ಇವತ್ತು ನಿಮಗೆ ಮಾಡಿ ತೋರಿಸ್ಲಿಕ್ಕಿದ್ದಾರೆ. ನೀವೆಲ್ಲ ಕಲ್ತ್ಕೊಳ್ಳಿ. ಸಮಯ ಸಿಕ್ಕಾಗ ತೆಕ್ಕಟ್ಟೆ ಹೈಗ್ರೀವ ಕಲ್ಯಾಣ ಮಂಟಪದಲ್ಲಿ ನಿಮ್ಮ ತಂದೆ ತಾಯಿಯವರೊಂದಿಗೆ ಬಂದು ಅಲ್ಲಿ ಯಕ್ಷಗಾನವನ್ನು ಕಲೀರಿ. ಇನ್ನು ಬೇರೆ ಬೇರೆ ಕರಾಟೆ ಇರ್ಬೋದು, ಬೇರೆ ಬೇರೆ ರೀತಿಯಾದಂಥ ಮಕ್ಕಳಿಗೆ ಕಲಿಸ್ತಕ್ಕಂಥ ವ್ಯವಸ್ಥೆಯನ್ನು ಯಶಸ್ವಿ ಕಲಾವೃಂದದವರು ಅನೇಕ ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದಾರೆ. ತಾವೆಲ್ಲರೂ ಇದನ್ನು ಉಪಯೋಗಿಸ್ಕೊಳ್ಳಿ ಅನ್ನೋಂಥ ಮಾತನ್ನು ಹೇಳ್ತಾ, ಇದಕ್ಕೆ ಸಹಕಾರ ಕೊಟ್ಟಂಥ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ SDMCಯ ಸದಸ್ಯರಿಗೂ ಹಾಗೂ ಟ್ರಸ್ಟಿನ ಸದಸ್ಯರಿಗೂ ಎಲ್ಲ ಅಧ್ಯಾಪಕ ವೃಂದದವರಿಗೂ ಯಶಸ್ವಿ ಕಲಾವೃಂದದ ಪರವಾಗಿ ಅಭಿನಂದಿಸಿಕೊಂಡು ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಯಕ್ಷಗಾನ ಕಲೆ ಅಳಿಬಾರ್ದು, ಉಳಿಬೇಕು ಅನ್ನುವ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಅನ್ನುವಂಥ ಮಾತುಗಳನ್ನು ಆಡಿದ್ದಾರೆ ನಮ್ಮ ರೋಟರಿ ಅಧ್ಯಕ್ಷರಾದ ಗಣಪತಿ ಟಿ ಶ್ರೀಯಾನ್. ಇವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಇನ್ನೋರ್ವ ನಮ್ಮ ಹಿರಿಯರಾದಂತಹ ನಮ್ಮ ಶಾಲೆಯ ವಿದ್ಯಾಭಿಮಾನಿಯಾದಂತಹ ಶ್ರೀಯುತ ರಾಮಕಾಂಚನ್ ಇವರು ಕೂಡ ನಮ್ಮೆಲ್ಲರನ್ನು ಉದ್ದೇಶಿಸಿ ಒಂದೆರಡು ಹಿತನುಡಿಯನ್ನು ಹೇಳಬೇಕಾಗಿ ಕೇಳಿಕೊಳ್ತೇನೆ. ನಮ್ಮ ಊರ ದೇವರಾದ ಗಣಪತಿಯನ್ನು ನಮಿಸುತ್ತಾ ಇವತ್ತಿನ ಈ ಒಡ್ಡೋರ್ಗ ಕಾರ್ಯಕ್ರಮದ ಯಶಸ್ವಿ ಕಲಾವೃಂದದವರಿಂದ ಈ ನಮ್ಮ ಕೊರವಡಿ ಶಾಲೆಯಲ್ಲಿ ಒಂದು ಒಡ್ಡೋರ್ಗದ ಕಾರ್ಯಕ್ರಮ ಇಟ್ಟಿದ್ದಾರೆ. ಆ ಒಡ್ಡೋರ್ಗ ಕಾರ್ಯಕ್ರಮದ ಅಂಗವಾಗಿ ಇವತ್ತು ಈ ವೇದಿಕೆಯಲ್ಲಿರುವ ಒಡ್ಡೋಲಗದ ರೀತಿಯಲ್ಲಿರುವ ಎಲ್ಲ ಸರ್ವ ಸದಸ್ಯರ ಆಹ್ವಾನಿತ ಯಾವುದು ಇಲ್ಲಿ ಆ ಒಡ್ಡೋಲಗ ಕಾರ್ಯಕ್ರಮಕ್ಕೆ ಆಹ್ವಾನವಾಗಿರುವ ಒಬ್ಬರಿಬ್ಬರು ಹೆಸರು ಹೇಳಿದರೆ ತಪ್ಪಾಗ್ತದೆ. ಅದಕ್ಕೆ ಆ ಎಲ್ಲ ಒಡ್ಡೋಲಗದ ಆಹ್ವಾನಿತ ವ್ಯಕ್ತಿಗಳಿಗೆಲ್ಲರಿಗೂ ಒಂದೇ ಮಾತಿನಲ್ಲಿ ನಾನು ಅವರಿಗೆ ಇದನ್ನು ಕೇಳ್ತೇನೆ. ಯಾವುದೋ ಒಂದು ಒಂದೇ ಮಾತಿನ ಅವರಿಗೆ ವಂದಿಸ್ತೇನೆ. ಹಾಗೆಯೇ ನಮ್ಮ ಈ ಕೊರವಡಿ ಶಾಲೆಯಲ್ಲಿ ಈ ಒಡ್ಡೋರಗ ಕಾರ್ಯಕ್ರಮ ಭಾರಿ ಒಂದು ವಿಚಿತ್ರವೇನಲ್ಲ. ಯಾಕಂದರೆ ಈ ಹಿಂದೆ ಕೆಲವು ಕಾರ್ಯಕ್ರಮ ನಮ್ಮ ಶಾಲೆ ಮಕ್ಕಳೇ ಮಾಡಿದ್ದಾರೆ. ಈ ಯಕ್ಷಗಾನದಲ್ಲಿ ಕೆಲವು ಕಾರ್ಯಕ್ರಮ ಮಾಡಿದ್ದಾರೆ. ಆದರೂ ಇನ್ನೊಂದು 25 ವರ್ಷದಿಂದ ಅನುಭವಪಟ್ಟಂಥ ಒಂದು ಕಲಾವ ತಂಡದಿಂದ ಇಲ್ಲಿ ಆ ಮಕ್ಕಳು ಒಂದು ಕಲೆಯನ್ನು ನೋಡೋಕ್ಕೆ ತುಂಬ ಸಂತೋಷದಲ್ಲಿ ನಮ್ಮ ಮಕ್ಕಳು ಹಾತೊರೀತಾ ಇದ್ದಾರೆ. ಅವ್ರು ನೋಡಲಿಕ್ಕೆ ಭಾರಿ ಒಂದು ಆತುರದಲ್ಲಿದ್ದಾರೆ. ಹಾಗೆಯೇ ನಮ್ಮ ಯಕ್ಷಗಾನದ ಅವರು ವಿಶ್ವಾಸ ಕಲಾ ಯಕ್ಷಗಾನದ ಒಂದು ಯಜಮಾನರಾದ ನಮ್ಮ ವೈದ್ಯರು ಹಾಗೆ ಹಲವು ಕಡೆಯಲ್ಲಿ ಅವರು ಹೋಗಿ ತಮ್ಮ ಒಂದು ಕಾರ್ಯಕ್ರಮವನ್ನು ನೀಡಿದ್ದಾರೆ. ಅವರು ಸಾಕಷ್ಟು ಕಡೆ ಅವರು ಒಂದು ಹೆಸರನ್ನು ಪಡ್ಕೊಂಡಿದ್ದಾರೆ ಅಂದರೂ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಎಲ್ಲ ಕಡೆ ಅವರು ಆ ರೀತಿಯ ಒಂದು ಕಲೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಮೇಡಮ್ ಒಂದು ಹೇಳಿದರು, ನಮ್ಮ ಯಾರೋ ಹೆಬ್ಬರಿಗೆ ಒಂದು ಟ್ರಸ್ಟಿನ ಒಂದು ಸದಸ್ಯರು ಅಂತ ಹೇಳಿದರು. ಅವರಿಗೆ ಒಂದು ಕಿವಿ ಮಾತು ಹೇಳೋದು, ಟ್ರಸ್ಟಿನಲ್ಲಿ ಸದಸ್ಯರಾಗಿದ್ದರು ನಿಜ, ಆದರೆ ಇಲ್ಲಿ ಸ್ಥಳದಾನಿಗಳು ಅವರು. ಆದರೆ ಇನ್ನು ಮುಂದೆ ಯಾವುದೇ ಆಗಲಿ ನೀವು ಆ ಸ್ಥಳದಾನಿಗಳಿಗೆ ಒಂದು ಮೊದಲ ಆದ್ಯತೆ ಕೊಡಿ. ಯಾಕಂದರೆ ಈ ಜಾಗವನ್ನು ಕೊಟ್ಟದ್ದು ಅವ್ರ ತಂದೆಯವರು, ಅವರ ಸ್ಥಳದಾನಿಗಳು. ಅವರ ಟ್ರಸ್ಟಿನಲ್ಲಿ ಒಂದು ಸದಸ್ಯರು ಇರ್ತಾರೆ ಹೋಗ್ತಾರೆ, ಅದ್ರ ಪ್ರಶ್ನೆ ಬೇರೆ ಅದನ್ನು. ಆದರೆ ಈ ಸ್ಥಳದಾನ ಕೊಟ್ಟಿದ್ದರಿಂದ ಅವರು ಅನುಪಸ್ಥಿತಿಯಲ್ಲಿ ಅವರು ಅಪಾಯ ಇಲ್ಲ. ಈಗ ಅವರಿಗೆ ಆ ಒಂದು ಇದನ್ನು ಸಲ್ಲಬೇಕಾಗ್ತದೆ ಅದನ್ನು. ಅದರಿಂದ ಇನ್ನು ಮುಂದೆ ಯಾವ ಕಾರ್ಯಕ್ರಮ ಮಾಡೋದಾದ್ರೆ ಅವರಿಗೆ ಆ ಒಂದು ಟ್ರಸ್ಟಿನ ಒಂದು ಸದಸ್ಯತನ ಅಲ್ಲ ಹೇಳಿ ನೀವು ಅಲ್ಲಂದು ಹೇಳಲಿಕ್ಕಿಲ್ಲ. ಯಾಕಂದರೆ ಈ ಸ್ಥಳದಾನ ಮಾಡೋದು ಮುಖ್ಯ. ನಾವು ಅದನ್ನು ನೆನಪಿಟ್ಕೊಳ್ಬೇಕಾಗ್ತದೆ. ಸಾಧಾರಣ 60-70% ಅದು ಎಷ್ಟು ಅಂದಂಗೆ ಏನು ನೆನಪಿಲ್ಲ. ಅಷ್ಟು ಆ ಕಾಲದಲ್ಲಿ ಅವರು ಪುಕ್ಕಟೆಯಾಗಿ ಕೊಟ್ಟಿದ್ದು, ಏನು 10 ನಯ ಪೈಸೆ ಕೊಟ್ಟು ತಗೊಂಡಿಲ್ಲ. ಅದರಿಂದ ಅವರಿಗೆ ನೀವು ಯಾವ ಒಂದು ವೇದಿಕೆಯವ್ರನ್ನ ಕರೋದಾದರೂ ಒಂದು ಸ್ಥಳದಾನ ಅಂತ ಮಾಡಿದವರಂತ ಹೇಳಿ ಕರಿಬೇಕಂತ ನಿಮ್ಮಲ್ಲಿ ಒಂದು ಹೇಳ್ತಾ ಈ ಒಂದು ನನಗೆ ಮಾತಿಗೆ ಒಂದು ಅವಕಾಶ ಕೊಟ್ಟೋದಕ್ಕೆ ಎಲ್ಲರಲ್ಲೂ ಕ್ಷಮಿಸಿ ಮಾತನ್ನು ನಿಲ್ಲಿಸ್ತೇನೆ. ನಾನು 2 ಮಾತು. ಈ ಒಂದು ಕಾರ್ಯಕ್ರಮವನ್ನು ಸ್ವಲ್ಪ ಗಡಿಬಿಡಿಯಲ್ಲಿ ಮಾಡಿರುವುದರಿಂದ ಅಲ್ಲಿ ಎಲ್ಲರನ್ನು ಅವರನ್ನು ಪರಿಚಯಿಸುವಾಗ ಈ ಸ್ಥಳದಾನಿಗಳು ಎಂಬ ಒಂದು ಶಬ್ದವನ್ನು ಹೇಳುವುದನ್ನು ಮರ್ತೆ ಸರ್, ಅದಕ್ಕಾಗಿ ಕ್ಷಮೆ ಇರಲಿ. ಹಾಗೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ತಾವು ತಮ್ಮ ಅನಿಸಿಕೆಗಳನ್ನು ಹೇಳಿದ್ದೀರಿ. ತಮಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂಥ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ದೀಪಿಕಾ ಆರ್ ಪುತ್ರನ್ ಇವರು ತಮ್ಮ ಅನಿಸಿಕೆಯನ್ನು ಎಲ್ಲರ ಮುಂದೆ ಹೇಳಬೇಕಾಗಿ ಕೇಳಿಕೊಳ್ತೇನೆ. ಹಾಗೆ ಮಕ್ಕಳೇ, ನಿಮ್ದು ಎಂತ ಒಡ್ಡು ಅಲ್ಗ ಈಗ ನಮ್ಮನಿ ಮಾತಾಡ್ತೀರಿ ಅಲ್ಲೇ? ಕಾರ್ಯಕ್ರಮ ಶುರು ಮಾಡೋದು ಬೇಡವಾ? ನೀವು ಮಾತಾಡ್ರೆ ತಡ ಆಗತ್ತೀಗ, ಸುಮ್ಮನಿರ್ತೀರಿ ಅಲ್ಲ? ಹಾಂ, ಅಧ್ಯಕ್ಷರಿಂದ 1-2 ಮಾತು. ಎಲ್ರಿಗೂ ಒಂದೇ ಮಾತಿನಲ್ಲಿ ನಮಸ್ಕರಿಸುತ್ತಾ
ಕಲೆಯ ಅದರ ಮಹತ್ವದ ಬಗ್ಗೆ ನನಗೆ ಜಾಸ್ತಿ ಗೊತ್ತಿಲ್ಲ, ಆದರೆ ಅದ್ರ ಬಗ್ಗೆ ಒಲವಂತೂ ಉಂಟು. ಈ ಕಾರ್ಯಕ್ರಮ ನಮ್ಮ ಶಾಲೆಯಲ್ಲೇ ಆರಂಭಗೊಳ್ಬೇಕಂತ ಅವರು ಕೇಳ್ಕೊಂಡಾಗ, ನಮ್ಮ HM ಅವರು ಒಪ್ಪಿಕೊಂಡಾಗ ನಮಗೂ ಸಹ ಖುಷಿ ಆಯಿತು. ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಅವ್ರ ಕಾರ್ಯಕ್ರಮ ಯಶಸ್ವಿ ಆಗಬೇಕು. ಹಾಗೆ ಇವತ್ತಿಂದ ಅವರು ಇನ್ನು ಮುಂದೆ ಹೋಗುವಂಥ ಎಲ್ಲೇ ಕಾರ್ಯಕ್ರಮ ಮಾಡಲಿ ಅವರ ಕಾರ್ಯಕ್ರಮಗಳ ಯಶಸ್ವಿ ಕಾಣಲಿ ಅಂತ ಆಶಿಸ್ತೇನೆ. ಹಾಗೆ ಇವಾಗಲೇ ಎಲ್ಲರೂ ತಮ್ಮ ಈಗ ಪೇರೆಂಟ್ಸ್ ಎಲ್ಲ ಏನು ಮಾಡ್ಕೊಂಡಿದ್ದಾರೆ ಅವರ ಆಸೆಯನ್ನು ತಮ್ಮ ಮಕ್ಕಳಲ್ಲಿ ವ್ಯಕ್ತಪಡಿಸ್ತಿದ್ರೆ, ಯಾಕಂತ ಹೇಳಿದರೆ ಅವ್ರಿಗೆ ಮಾಡಲಿಕ್ಕಾಗದೇ ಇರುವಂಥ ಇದನ್ನು ಮಕ್ಕಳಲ್ಲಿ ಈಗ ಎಲ್ಲರೂ ಸಹ ಅವರ ಮಕ್ಕಳಿಗೆ ಯಕ್ಷಗಾನ ಆಗಿರ್ಬೋದು, ಭರತನಾಟ್ಯ ಆಗಿರ್ಬೋದು, ಹಾಗೆ ಎಲ್ಲ ಕಲೆಗಳಲ್ಲೂ ಅವರಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಹಾಗೆ ಇನ್ನೂ ಸಹ ಪ್ರೋತ್ಸಾಹ ಸಿಕ್ಕಿ ಮಕ್ಕಳು ಇನ್ನೂ ಸಹ ನಮ್ಮ ಕಲೆಯನ್ನು ಉಳಿಸ್ಲಿ ಬೆಳೆಸಲಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದನೆಗಳು. ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಿದ ಅಧ್ಯಕ್ಷರಿಗೂ ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳು. ಕೊನೆಯದಾಗಿ ಈ ಸಭಾ ಕಾರ್ಯಕ್ರಮಕ್ಕೆ ಧನ್ಯವಾದ ಸಮರ್ಪಣೆಯನ್ನು ಮಾಡಲಿಕ್ಕಿದ್ದಾರೆ ನಮ್ಮ ಶಿಕ್ಷಕಿಯಾದ ಶ್ರೀಮತಿ ಶಾಂತಿ ಡಿಸೋಜ. ಈ ದಿನದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ನಮ್ಮ ಶಾಲಾ STMCಯ ಅಧ್ಯಕ್ಷೆಯಾದ ಶ್ರೀಮತಿ ದೀಪಿಕಾ ಆರ್ ಪುತ್ರನ್ರವರಿಗೆ ಶಾಲಾ ಪರವಾಗಿ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಹಾಗೂ ಉದ್ಘಾಟಕರಾಗಿ ಆಗಮಿಸಿರುವ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಶ್ರೀಯುತ ಆನಂದ ಪೂಜಾರಿಯವರಿಗೆ ಶಾಲಾ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರುವ ಎಜುಕೇಷನಲ್ ಚಾರಿಟೇಬಲ್ ಟ್ರಸ್ಟ್ನ ಸದಸ್ಯರು ಹಾಗೂ ಸ್ಥಳದಾನಿಗಳಾಗಿರುವ ಶ್ರೀಯುತ ಪ್ರಸಾದ್ ಹೆಬ್ಬಾರವರಿಗೆ ಶಾಲಾ ಪರವಾಗಿ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಯಶಸ್ವಿ ಕಲಾವೃಂದದ ಅಧ್ಯಕ್ಷರಾಗಿರುವ ಶ್ರೀಯುತ ಮಲ್ಯಾಡಿ ಸೀತಾರಾಮ ಶೆಟ್ಟಿಯವರಿಗೆ ಶಾಲಾ ಪರವಾಗಿ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರುವ ತೆಕ್ಕಟ್ಟೆ ರೋಟರಿ ಕ್ಲಬ್ನ ಅಧ್ಯಕ್ಷರಾಗಿರುವ ಶ್ರೀಯುತ ಗಣಪತಿ ಶ್ರೀಯಾನ್ರವರಿಗೆ ಶಾಲಾ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಊರಿನ ಹಿರಿಯರು ಹಾಗೂ ಶಾಲಾಭಿಮಾನಿಗಳಾಗಿರುವ ಶ್ರೀಯುತ ರಾಮಕಾಂಚನ್ರವರಿಗೆ ಶಾಲಾ ಪರವಾಗಿ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರುವ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿರುವ ಶ್ರೀಯುತ ರವೀಶ್ರವರಿಗೆ ಹಾಗೂ ಕಾರ್ಯದರ್ಶಿಯಾಗಿರುವ ರಾಜೇಶ್ ರವರಿಗೂ ಕೂಡ ಶಾಲಾ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯಿನಿಯಾದ ಶ್ರೀಮತಿ ಶ್ಯಾಮಲಾರವರಿಗೂ ಕೂಡ ಶಾಲಾ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆಯೇ ಈ ಕಾರ್ಯಕ್ರಮದ ಪ್ರಾಯೋಜಕರು ಹಾಗೂ ನಮಗೆ ಈ ದಿನ ಉಪಹಾರ ನೀಡಿ ಸಹಕರಿಸಿದ ಎಜುಕೇಷನಲ್ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರು ಕೂಡ ಆಗಿರುವ ಶ್ರೀಯುತ ರಾಜೇಶ್ ಬಂಗೇರರವರಿಗೂ ಶಾಲಾ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಸಹ ಶಿಕ್ಷಕರಿಗೂ ಹಾಗೂ ಅಂಗನವಾಡಿ ಟೀಚರಿಗೂ ಹಾಗೂ ಕಾರ್ಯಕರ್ತೆಯವರಿಗೂ ಹಾಗೂ
ಎಲ್ಲ ಮಕ್ಕಳಿಗೂ ಶಾಲಾ ಪರವಾಗಿ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ STMCಯ ಸರ್ವ ಸದಸ್ಯರಿಗೂ ಹಾಗೂ ಎಲ್ಲ ಶಾಲಾಭಿಮಾನಿಗಳಿಗೂ ಅನಂತ ಧನ್ಯವಾದಗಳು. Namaste everyone. Hope all are you doing well. How many of you have seen Yakshagana? Okay, I hope you have seen it at least once. Do you ever seen Puraranga? Do you know what are the role comes in Puraranga? First, let us see what is Puraranga. What is Uttararanga in Yakshagana? Puraranga is the first part of Yakshagana, which is played before the start of actual story. Those who practice Puraranga well can become an expert in Yakshagana. The artist gets all kind of Yakshagana Nritya in Puraranga like Tala varieties, expression, body language, etc. As you are not promoted to go to higher class without learning the lower class, you are not supposed to jump into Uttararanga without practicing the aspects of Puraranga. This Puraranga is also called as Sabhalakshana, has all rituals of Rangasthala, the stage, and is an evidence for the rich heritage of Yakshagana. Puraranga starts with the prayer of Lord Ganesha and followed by many other gods. Even these parts gives a good practice for Maddalegara, Bhagavata as well as Chandegara. The slokas of Sabhalakshana will explain the different aspects like Bhagavata, Maddale, etc. Kodangi will enter the stage with holding an illuminated torch called Dondi along with Bhagavata. Light has a special significance in Indian heritage. Worshipping the light is a defined thought in Indian culture. The same has been adapted in the performing art Yakshagana also. Dhiravayaro Bhaupara. The Kodangi will enter the stage into these lyrics and they will illuminate the stages with torch. Now, let's go with the entry of Kodangis to the stage. Hello.
ಕೋಡಂಗಿ is the preschooling of ಯಕ್ಷಗಾನ. They say ಕೋಡಂಗಿ ಮಾಡಿಯ ಎರಡನೇ ವೇಷಕ್ಕೆ. The successful artists of the era have been crossed the step of being ಕೋಡಂಗಿ. Kodangi dance involves the song related to Rama and Krishna. By dancing to this Kodangi, kids will lose their stage fear and they will learn to dance. Now, here we go with the dance of Kodangi. Hello. Hello. ರಾಮಭದ್ರ ಗೋವಿಂದ ಹರೇ ರಾಮ ಗೋವಿಂದ ಹರೇ ರಾಮ ಗೋವಿಂದ ಅಚ್ಯುತಾನಂದ ಗೋವಿಂದ ಹರೇ ರಾಮ ರಾಘವ ಗೋವಿಂದ ಅಚ್ಯುತಾನಂದ ಗೋವಿಂದ ಹರೇ ರಾಮ ಜಯ ರಾಮ ರಘುರಾಮ ರಾಘವ ಗೋವಿಂದ ಹೀಂ ಕ್ಲೋಂ ತ್ಲಂ ಮುಖತೋ ಪೂರ್ಣಚಂದ್ರ ಶ್ರೀ ಮುಖತೋ ಪೂರ್ಣಚಂದ್ರ ಶ್ರೀ ನೇತ್ರ ಪದ್ಮದಳಾಕೃತಿ ನೇತ್ರ ಪದ್ಮದಳಾಕೃತಿ ಕೋಟಿ ಸೂರ್ಯ ಪ್ರಕಾಶನ ಕೋಟಿ ಸೂರ್ಯ ಪ್ರಕಾಶನ ಸಭಾ ಸರ್ವಾಭಿರಂಜನಿ ಸಭಾ ಸರ್ವಾಭಿರಂಜನಿ ಆ ತೋದಿನ್ನ ತಾಕಡದಿನ್ನ ದಯ್ಯತ್ತದಿನ್ನ ರಾಮ ರಾಘವ ಗೋವಿಂದ ಹರೇ ರಾಮ ಗೋವಿಂದ ಹರೇ ರಾಮ ಗೋವಿಂದ ಅಚ್ಯುತಾನಂದ ಗೋವಿಂದ ಹರೇ ರಾಮ ರಾಘವ ಗೋವಿಂದ ಅಚ್ಯುತಾನಂದ ಗೋವಿಂದ ಹರೇ ರಾಮ ಜಯ ರಾಮ ರಘುರಾಮ ರಾಘವ ಗೋವಿಂದ The next set will be Balagopala. Is also called as Kattuvesha Nityavesha. Balagopala is a representation of Krishna and Balarama. Those kids who were just completed their Kodangi phase were promoted to this level. We can witness the varieties of Chalus Kunitas in this Balagopala. Dashavatara Varaham of Mahavishnu and Ganpati Suti are performed in this Balagopala. And now here we go with the Balagopala. ನೆನೆಯಿರೋ ಜನರಲ್ಲ ಗಜಮುಖನ ಗಿಡದ್ಗ ಕರಿಕಡೆ ಗಿಡದ್ಗದಿಂದ ನೆನೆಯಿರೋ ಜನರಲ್ಲ ಗಜಮುಖನ ಘನಮೂರ್ತಿ ಮದ ಉರ ಗಣನಾಥನ ಲಂಬೋದರನ ವಿನಾಯಕನ ಗಜಾನನ ಗೌರಿ ಸುತನ ನೆನೆಯಿರೋ ಜನರಲ್ಲ ನೆನೆಯಿರೋ ಜನರಲ್ಲ ನೆನೆಯಿರೋ ಜನರಲ್ಲ ಗಜಮುಖನ ನೆನೆಯಿರೋ
ಲಂಬೋದರನ ವಿನಾಯಕನ ಗಜಾನನನ ಗೌರೀಸುತನ ನೆನೆಯಿರೋ ಜನರಲ್ಲ ನೆನೆಯಿರೋ ಜನರಲ್ಲ ನೆನೆಯಿರೋ ಜನರಲ್ಲ ಗಜಮುಖನ ನೆನೆಯಿರೋ ಜನರಲ್ಲ ಗುಣಯೋತನ ಚಂದ್ರಂಗೆ ಶಾಪವದಿಂದಲೈ ತಾತ ಗಿಡಗ ತರಕಡ ಗಿಡಕದೀಂ ತದಿನ್ನಂ ತಾತ ಗಿಡಗ ತರಕಡ ಗಿಡಕದೀಂ ತದಿನ್ನ ತಾತೈ ತೈ ತದಿನ್ನ ತಾತೈ ತೈ ತದಿನ್ನ ತಾತೈ ತೈ ಚಂದ್ರಂಗೆ ಶಾಪವನಿತ್ತವನ ಅಂದ ಚಂದದಿಂದ ಪೂವ ಗಜಮುಖನ ಅಂದ ಚಂದದಿಂದ ಪೂವ ಗಜಮುಖನ ಚಂದನ ಕುಂಕುಮ ಗಂಧಾಲೆ ಪೀತನ ಕೃಪೆಯಿಂದಲಿ ಭಕ್ತರ ಪೊರೆವವನ ಕೃಪೆಯಿಂದಲಿ ಭಕ್ತರ ಪೊರೆವವನ ಲಂಬೋದರನ ವಿನಾಯಕನ ಗಜಾನನನ ಗೌರೀಸುತನ ನೆನೆಯಿರೋ ಜನರಲ್ಲ ನೆನೆಯಿರೋ ಜನರಲ್ಲ ನೆನೆಯಿರೋ ಜನರಲ್ಲ ಗಜಮುಖನ ನೆನೆಯಿರೋ ಜನರಲ್ಲ ಗುಣಯೋತನ ಸುರಮುನಿ ನಮಿತಾಧೇಂ ದಿತ್ತಾಧೇಂ ದಿತ್ತಾಧೇಂ ತಾಂ ದೀಗಣ ಗಿಡತಿಯ ದರ ಗಿಡತಾಂ ಸುರಮುನಿ ನಮಿತ ತೈ ತತ್ತೈ ತಯ್ಯತ್ತಧೀಂ ತತ್ತಾತ್ತಧೀಂ ತತ್ತೈ ತಯ್ಯತ್ತಧೀಂ ತತ್ತಾತ್ತ ಕಡತ್ಗ ತತ್ ಸುರಮುನಿ ನಮಿತ ಸರ್ವೇಶ್ವರನ ಕಲ್ವ ಭರಿತ ಸಿದ್ಧಿಯ ನೀವ ಭಯಹರನ ಕಲ್ವ ಭರಿತ ಸಿದ್ಧಿಯ ನೀವ ಭಯಹರನ ಪರಮಾತ್ಮ ದೂರಿತ ಭಯಂಕರನ ವರ ಮಧುಪುರದೊಳು ನೆಲೆಸಿಯನ ವರ ಮಧುಪುರದೊಳು ನೆಲೆಸಿಯನ ಲಂಬೋದರನ ಗಜಾನನನ ವಿನಾಯಕನ ಗೌರೀಸುತನ ನೆನೆಯಿರೋ ಜನರಲ್ಲ ನೆನೆಯಿರೋ ಜನರಲ್ಲ ನೆನೆಯಿರೋ ಜನರಲ್ಲ ಗಜಮುಖನ ನೆನೆಯಿರೋ ಜನರಲ್ಲ ಗುಣಯೋತನ
Thank you. Long ago, probably after Balagopala, there was a unique presentation in Purvaranga, that is Shanmukha Subbaraya. In the Shanmukha Subbaraya, unique style of the costumes were used, such as kirita of golden color and spall of 5-headed serpent are used. We can rarely see this Shanmukha Subbaraya in Tenkudittu. Let us recreate the unseen gem of Yakshagana, Shanmukha Subbaraya. ತಾರಕನ ಕೊಲನಂದು ಶಿವನ ಕುಮಾರ ಪರ್ವತದಲ್ಲಿ ನೆಲೆಸಿಯ ಮೂರು ಲೋಕದ ಒಡೆಯ ಸುಬ್ರಹ್ಮಣ್ಯ ಸಲಹೆನ್ನ 61ನೆಯ ದಿನದಲ್ಲಿ ಘೋರ ದೈತ್ಯನ ಶಿರವನರಿದ ಮಯೂರವಾಹನ ದೇವ ಕೊಡು ನಮಗೆ ಇಷ್ಟಾರ್ಥ ಸಂಪದವ ಆ ಕುಂಡಲ ಮಣಿ ಭೂಷಣ ಕುಂಡಲ ಮಣಿ ಭೂಷಣ ದೇವಸೋಪರಾಯ ಮಂಡಲ ನಾಯಕನೇ ದೇವಸೋಪರಾಯ ಮಂಡಲ
going to next part of Purvaranga, that is Pitika Strivesha. Pitika Strivesha represents Gopika Stri or Satyabhama and Rukmini. In order to perform Pitika Strivesha, one must contain natural flexibility, feministics, etc. And he should perform himself as a young lady on the stage. Due Pitika Strivesha takes a long time, we have skipped the Pitika Strivesha and moving to next part, that is Pandavara Oddolaga. Pandavara Oddolaga means court scene of Pandavas, where 5 characters of Pandava will dance for the song of particular rhythm. If the story of Ramayana is played on the stage, this part of Purvaranga is called as Pandavara Oddolaga. In the beginning, the character will dance behind the cover screen called Tere. Then they will dance in regular mandala pattern. The way how an artist uses the stage properly will decide how successful he becomes. All these are possible by the correct learning of the Purvaranga. Therefore, the learning of Purvaranga is necessary for all the artists of Yakshagana. Pitika Strivesha and Pandavara Oddolaga take a long time to perform. So we skipped this part and we are moving to next part. If you want to see Pandavara Oddolaga and Pitika Strivesha, you can see in Yashasvi Kalavranda Kome YouTube channel. The next part is Krishnana Oddolaga. It is not the part of Purvaranga, but it is called as Oddolaga and it is played in the beginning. There are many such Oddolagas like Bannada Oddolaga, Hennu Bannada Oddolaga, Kirata Oddolaga, etc. Now we are going to perform Krishnana Oddolaga. Give a huge round of applause to the artist. ಕಸ್ತೂರಿ ತಿಲಕಂ ಲಲಾಟ ಫಲಕೆ ವಕ್ಷಸ್ಥಲೆ ಕೌಸ್ತುಭಂ ನಾಸಾಗ್ರೆ ನವಮೌಕ್ತಿಕಂ ಕರತಲೆ ವೇಣು ಕರೆ ಕಂಕಣೋ ಸರ್ವಾಂಗೆ ಹರಿಚಂದನಂ ಸುಲಲಿತೆ ಕಂಠಯೇ ಸುಮುಕ್ತಾವಳಿ ಗೋಪಸ್ತ್ರೀ ಪರಿವೇಷ್ಟಿತೋ ವಿಜಯತೆ ಗೋಪಾಲ ಚೂಡಮಣಿ ಆ ದೇವಬಂಧ ದೇವರ ದೇವಬಂಧ ದೇವ
ಒಲಿದವ ಬಂದ ನಾರಾಯಣ ಬಂದ ಶ್ರೀಮನ್ನಾರಾಯಣ ಬಂದ ದೇವ ಬಂದ ದೇವರ ದೇವ ಬಂದ ಬಂದನು ದೇವರ ದೇವ ಗಡ್ಕದ ತಾಗಿಟ ಇಟದಗ ತಾತಯ್ಯತ್ತ ತಾತೈ ತೈ ತದ್ದಿನ್ನ ತಾತೈ ತೈ ಬಂದನು ದೇವರ ದೇವ ಬಂದನು ದೇವರ ದೇವ ದೇವರ ದೇವ ಬೆಂಬಿಡದೆ ಭಕ್ತರ ಕಾವ ಬೆಂಬಿಡದೆ ಭಕ್ತರ ಕಾವ ಚಂದ್ರ ಕೋಟಿ ಪ್ರಕಾಶ ಚಂದ್ರ ಕೋಟಿ ಪ್ರಕಾಶ ಚಾರು ತರ ವಿಲಾಸ ಚಾರು ತರ ವಿಲಾಸ ಇಂದ್ರ ನಂದನನ ಭಾವ ಕರುಣ ಸಂಜೀವ ಇಂದ್ರ ನಂದನನ ಭಾವ ಕರುಣ ಸಂಜೀವ ಕರುಣ ಸಂಜೀವ ದಿನ ಹಿಡಿದಾದಿ ದಿನ ಹಿಡಿದಾದಿ ಚಂದ್ರ ಕೋಟಿ ಪ್ರಕಾಶ ಚಾರು ತರ ವಿಲಾಸ ಚಾರು ತರ ವಿಲಾಸ ಇಂದ್ರನಂದನನ ಭಾವ ಕರುಣ ಸಂಜೀವ ಇಂದ್ರನಂದನನ ಭಾವ ಕರುಣ ಸಂಜೀವ ನೀಲಮೇಘನಿ ಬಾಲಂಗ ದೇಂ ಹಿತ್ತಾದೇಂ ದಿತ್ತಕದೇಂ ದಿತ್ತಾದೇಂ ತಾಂ ಬೇಗಣ ಕಡತಗ ದರಕಡ ತಾಂ ನೀಲಮೇಘನಿ ಭಾಂಗ ನೀ
ಶೋಲಾ ಪಾಣಿಯ ಮಿತ್ರ ಸುಗುಣ ಶೋಭನ ಗಾತ್ರ ಸುಗುಣ ಶೋಭನ ಗಾತ್ರ ಕಾಲಭಯ ವಿದೂರ ಕಂಸ ಸಂವಾರ ಕಾಲಭಯ ವಿದೂರ ಕಂಸ ಸಂವಾರ ತಾದಿಂತಂ ತಾದೈತಂ ತಾದಿಂತಂ ತಾದೈತಂ The next Vaddolaga we are going to demonstrate in a Bannada Vaddolaga. In Yakshagana, Bannada Vesha means Rakasa Vesha, the character of a demon. Such Bannada Vesha has got a special weightages in a Yakshagana. This Bannada Vesha is so vibrant, huge and scary to look. There are two types, on Gandu Banna and the other Hendu Banna. The method of a makeup is quite different in a Bannada Vaddolaga. Here we use a red, yellow and black colors and make a pattern to face and fill them. Above this line, a paste, a rice flour and lime is called as chitti is spotted evenly. The character shows a slow Vaddolaga is Bannada Vaddolaga. Let's see. ಇತ್ತಲಂಕಾಪುರದಲ್ಲಿ ರಾವಣೇಶ್ವರ ಒಡ್ಡೋಲಗಟ್ಟ ಪರ್ಯದಂತಲೇ ಧೇಮ್ ಧೇಮ್ ತಾದೆ ತಾ. ದೇಡ್ ದೇಡ್ ತಾಮ್, ದೇಡ್ ದೇಡ್ ತಾಮ್. ಧೇಮ್ ತತ್ವಾ ಧೇಮ್ ತತ್ವಾ ಧೇಮ್ ತತ್ವಾ ಧೇಮ್. ತಯ್ಯ ತಾ 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 ತಯ್ಯ ತಾ ತಾ ತಯ್ಯ ತಾ 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 ತಯ್ಯ ತಾ ತಾ. ಧೇಮ್ ತಕ್ಕಿಟ್ಟ ತಕ್ಕದ ದಿನ ದಿನಕ್ಕ ದಿನ ಧೇಮ್ ತಕ್ಕಿಟ್ಟ ತಾಮ್. ತೋ ತೋ ದಿನ ತಾಗಡೈತ ತಯ್ಯತ್ತ ದಿನ ಧಿ ತೋ ದಿನತ್ತ ತೋ ದಿನತ್ತ ತೋ ದಿನತ್ತ. ತೋ ಧೇಮ್ ತರ್ಕಡದ ಧೇಮ್ ತಕ್ಕಿಟ್ಟ ತಕ್ಕದ ದಿನ ದಿನಕ್ಕ ದಿನ ಧೇಮ್ ತಕ್ಕಿಟ್ಟ ತಾಮ್.
ತೋದಿನ್ನ ತಾದಿ ತೋದಿನ್ನ ತಾದಿ ತೋದಿನ್ನ ತಾದಿ ತಾದಿ ನದಿ ನದಿ ನಕ್ಕದಿ ನಾದೇ ತಕ್ಕಿಟ್ಟ ತಕ್ಕ ಧೀಮ್ ತೋಂ ಧೀಮ್ ತೋದಿನ್ನತ್ತ 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 ತೋದಿನ್ನತ್ತಾದೆ ತೋದಿನ್ನತ್ತಾದೆ ತೋಂತಾದೆ ದೇಮ್ 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 ತಾದೆ ತಾ ಎನ್ನಾದೆ ಎನ್ನಾದೆ ತಾ ತೋದಿನ್ನತ್ತ Don don da dem, don don da dem, don don da dem, dem da dem da. Kertka dem dem da dem da. Der 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 da. Der der da. Dem tatta dem tatta dem tatta dem. ಬಳಿರೇ ರಕ್ಕಸ ಕುಲೋದ್ಧಾರಕ ಲೇತಾಂ ದೇಂ ದೇಂ ದಿನತೈ ಭಕಾರ ಭೀತಿ ಪಡಿಸುವಂತ ಸ್ಥಳ ರಾವಣೇಶ್ವರ ಅಂತ ಕೇಳಿದ್ದೇವೆ. ಬಂದಂತಹ ಕಾರ್ಯ ದೇಂ ತೈತಾ ದೇಂ ತೈತಾ ದೇಂ ತೈತಾ ದೇಂ ತೈತಾ ದೇಂ ತೈತಾ. The next segment is a Kase Strivesha Vaddolaga. Kase is a feminine character by depicting the prevent arrogant man. Let's see the program. ತೈದತ ಹಿತ್ತ ಕೃತಗದಿನ್ನ ತೈದ ತೈದ ಹಿತ್ತ ಕೃತಗದಿನ್ನಾದೆ ಹಿತ್ತ ಕೃತಗದಿನ್ನ
ತೋದಿನ್ನತ್ತ ತೋದಿನ್ನತ್ತ ತೈ 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 ದತ್ತ ತೈ 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 Vaddolaga. Keechaka is a demonic characterized by depicting the arrogant man. Is the special Vaddolaga is Keechaka Vaddolaga. Let's see.
is shown differently in Yakshagana. Guha's Vodolaga is shown differently in Yakshagana. Let's watch it now. ಯಲಾ ಯಲಾ ರಘುವೀರ ಓಂ ತತ್ತಯ್ಯ ಓಂ ತತ್ತಯ್ಯ ಓಂ ತತ್ತಯ್ಯ ಯಲಾ ಯಲಾ ರಘುವೀರ ಓಂ ತತ್ತಯ್ಯ ತತ್ತಯ್ಯ ಯಲಾ ಯಲಾ ರಘುವೀರ ಓಂ ತತ್ತಯ್ಯ ಓಂ ತತ್ತಯ್ಯ ಓಂ ತತ್ತಯ್ಯ ಯಲಾ ಯಲಾ ರಘುವೀರ ಓಂ ತತ್ತಯ್ಯ ಓಂ ತತ್ತಯ್ಯ ಓಂ ತತ್ತಯ್ಯ ಯಲಾ ಯಲಾ ರಘುವೀರ ಓಂ ತತ್ತಯ್ಯ ಓಂ ತತ್ತಯ್ಯ ಓಂ ತತ್ತಯ್ಯ ಯಲಾ ಯಲಾ ರಘುವೀರ ಓಂ ತತ್ತಯ್ಯ ಓಂ ತತ್ತಯ್ಯ ಓಂ ತತ್ತಯ್ಯ ಯಲಾ ಯಲಾ ರಘುವೀರ ಓಂ ತತ್ತಯ್ಯ ಓಂ ತತ್ತಯ್ಯ ಕಡ್ಗಿ ಮುತ್ತಯ್ಯ ಯಲಾ ಯಲಾ ರಘುವೀರ ಓಂ ತತ್ತಯ್ಯ ಓಂ ತತ್ತಯ್ಯ ಓಂ ತತ್ತಯ್ಯ ಯಲಾ ಯಲಾ ರಘುವೀರ ಓಂ ತತ್ತಯ್ಯ ಓಂ ತತ್ತಯ್ಯ ಓಂ ತತ್ತಯ್ಯ ರಾಮ ರಾಮೆನ್ನಬೇಕು ಕೊಂಕದಿನ್ನತ್ತ ರಾಮ ರಾಮೆನ್ನಬೇಕು ಸೀತಾಪತೆ ರಾಮ ರಾಮೆನ್ನಬೇಕು ರಾಮ ರಾಮೆನ್ನಬೇಕು ಸೀತಾಪತೆ ರಾಮ ರಾಮೆನ್ನಬೇಕು ರಾಮ ರಾಮೆನ್ನಬೇಕು ಸ್ವಾಮಿಯ ನೆನೆಯಬೇಕು ರಾಮ ರಾಮೆನ್ನಬೇಕು ಸ್ವಾಮಿಯ ನೆನೆಯಬೇಕು ಸುಮಿತ್ರ ನಂದನ ಲಕ್ಷ್ಮಣನ ಭಜಿಸಬೇಕು ಸುಮಿತ್ರ ನಂದನ ಲಕ್ಷ್ಮಣನ ಭಜಿಸಬೇಕು ರಾಮ ರಾಮೆನ್ನಬೇಕು ಸೀತಾಪತೆ ರಾಮ ರಾಮೆನ್ನಬೇಕು ರಾಮ ರಾಮೆನ್ನಬೇಕು ಸೀತಾಪತೆ ರಾಮ ರಾಮೆನ್ನಬೇಕು Now we are going to a fun field at very interesting Vodolaga. That is Kirata Vodolaga. Kirata is the leader of a hunter gang in a forest. He was the leader of forest. Let's watch it now. ಎನ್ನುತ್ತ ವಿಶ್ರಮಿಸುತ್ತಲಿರಲ ಮನದೊಳಗೆ ಕೈರಾತ ವೀರರು ಪುನರ್ವಿಮೋಚನ ದುರ್ಗತೆ ಜಯ ಪರಟವಾದ ದಿಗ್ನಾಂ ತಯ್ಯತ್ತ ದಿನ್ನಾದೆ ತಕ್ಕಿಟ್ಟ ತಕ್ಕ ದಿಗ್ನಾಂ ತಯ್ಯತ್ತ ದಿನ್ನಾದೆ ತತ್ತ ಎತ್ತ
ಗಡತಗ ಹಿತ್ತಂತ ಧೇಮ್ ಧೇಮ್ ತೈತ ಧೇಮ್ ತೈತ ಧೇಮ್ ತೈತ ಧೇಮ್ ತೈತ ತೈತ ಧೇಮ್ ತೈತ ದಿನ ತೈತ ತೈತ ಧೇಮ್ ತೈತ ತೈತ ಧೇಮ್ ಗಡತಗ ಹಿತ್ತಂತ ಧೇಮ್ ಧೇಮ್ ತೈತ
ಬಂದನಾಗ ಬೇಟೆಯಾಡುತ್ತ ಬಂದನಾಗ ಬೇಟೆಯಾಡುತ್ತ ಸಬರಪತಿಯು ಬಂದನಾಗ ಬೇಟೆಯಾಡುತ್ತ ಸಬರಪತಿಯು ಬಂದನಾಗ ಬೇಟೆಯಾಡುತ್ತ ತೈತ 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 ತದಿನ ತೈತ 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 The overall direction and choreography of this program, our Guru Pracharya Devadas Kudli. In Maddale, Rahul Kundar Kodi Kanyana. Chande, Sanket Pujari. Kodangi character, RB P. Samaga and Agamya Shetty. ಒಂದನೇ ಕ್ಲಾಸ್ RB P. ಸಾಮಗ ಶಾಂತಿಧಾಮ ಪೂರ ಗುರುಕುಲ. ನನ್ನ ಹೆಸರು ಅಗಮ್ಯ ಶೆಟ್ಟಿ. ನಾನು 4ನೇ ತರಗತಿ, ಲಿಟಲ್ ರಾಕ್ ಇಂಡಿಯನ್ ಸ್ಕೂಲ್. Balagopala character, Pranamya and Agamya Shetty. ನನ್ನ ಹೆಸರು ಪ್ರಣಮ್ಯ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಸ್ಕೂಲ್ ಕುವೆಂಪು ತೆಕ್ಕಟ್ಟೆ. ನನ್ನ ಹೆಸರು ಆರಬಿ ಹೆಗಡೆ. ನಾನು 7th ಸ್ಟ್ಯಾಂಡರ್ಡ್ GHPS ಚಿತ್ರಪಡಿ ಸಾಲಿಗ್ರಾಮ. ನನ್ನ ಹೆಸರು ತ್ರಿಷಾ ಹೆಗಡೆ ನಿಟ್ಟೂರು. ನಾನು ಕುವೆಂಪು ಸ್ಕೂಲಲ್ಲಿ ಓದ್ತಾ ಇದ್ದೇನೆ. ನನ್ನ ಹೆಸರು ಪೂರ್ವಿ. ನಾನು 6ನೇ ತರಗತಿಯಲ್ಲಿ ಕಲಿಯುತ್ತಿದ್ದೇನೆ, ಕುವೆಂಪು. ನನ್ನ ಹೆಸರು ಹರ್ಷಿತಾ ಅಮೀನ್ ಕೊಮೆ, ಸರ್ಕಾರಿ ಸಂಯುಕ್ತ ಪ್ರೌಢಶಾಲೆ ಮಣೂರು ಪಡುಕರೆ. ನನ್ನ ಹೆಸರು ಹರ್ಷಿತ್. ನನಗೆ 5ನೇ ತರಗತಿ, ನನ್ನ ಶಾಲೆ ವಿಶ್ವವಿನಾಯಕ. ನನ್ನ ಹೆಸರು ಪರಿಣಿತಾ ವೈದ್ಯ, 6ನೇ ತರಗತಿ, ಕುವೆಂಪು. ನನ್ನ ಹೆಸರು ರುಚಿ ಶೆಟ್ಟಿ, 9ನೇ ತರಗತಿ, ವಿವೇಕ ಇಂಗ್ಲಿಷ್ ಮೀಡಿಯಂ ಸ್ಕೂಲ್. ನನ್ನ ಹೆಸರು ಪವನ್ ಆಚಾರ್ಯ. ನಾನು 9ನೇ ತರಗತಿ, ವಿವೇಕ ಇಂಗ್ಲಿಷ್ ಮೀಡಿಯಂ ಸ್ಕೂಲ್. ಶಾಲೆಯ ಎಲ್ಲ ಟೀಚರ್ಸ್ಗಳನ್ನು ವೇದಿಕೆ ಮೇಲೆ ಕರೆಯುತ್ತಿದ್ದೇವೆ.